ಆಮೇಲೆ ಕೃಷಿ ಸಖಿ ಯಾರು, ಪಶು ಸಖಿ ಯಾರು ಅಂತ ಕೇಳ್ತಾರೆ ಹೊರತಾಗಿ ನಮ್ಗೊಂದು ಗೌರವ ಕೊಡಲ್ಲ. ನಿಂತ್ಕೊಂಡಮ್ಮ ಸೈಡ್ಗೆ ನೀವು ಸಂಘದವ್ರು ಅಂತಾರೆ ಹೊರತಾಗಿ ನಮ್ಮ LCRP MBK ಅಂತ ಯಾರು ಗುರ್ತಿಸಲ್ಲ. ಅದೊಂದು ಗುರ್ತಿಸ್ಬೇಕು. ಇಲ್ಲಿ ಬಡತನ ಹೆಣ್ಮಕ್ಳನ್ನೇ ನಮ್ಗೆ ಇಲ್ಲಿ ಸಂಜೀವಿನಿ ನೌಕರರು ಅಂತ ತಾಂಡಿರ್ತಾರೆ ಪಂಚಾಯತಿ ಒಕ್ಕೂಟದಲ್ಲಿ. ಹಂಗಾಗಿ ನಮ್ಮ ಜೀವನ ರೂಪಿಸ್ಕೊಳಕ 5,000 ಸಾಲಲ್ಲ, MBKಗೆ LCRPಗೆ 2,500 ಸಾಲಲ್ಲ. ನಮಗೆ ಒಂದು ID ಕಾರ್ಡು, ಒಂದು ಇನ್ಸೂರೆನ್ಸ್, ಒಂದು ಮೊಬೈಲಿಗೆ ಫ್ರೀ ಕರೆನ್ಸಿ, ಇದನ್ನೆಲ್ಲ ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು MD ಅವ್ರ ಹತ್ರ ಮಾತಾಡಿದೀವಿ. 12 ಗಂಟೆ ಆಗಲಿ 1 ಗಂಟೆ ಆಗಲಿ ನಾವು ಮೊಬೈಲಲ್ಲಿ ಸರ್ವೆ ಮಾಡಬೇಕು. ಮೊಬೈಲ್ ಕೆಟ್ಟು ಹೋಗ್ತಾ ಇದಾವೆ. ಈಗಾಗಲೇ ಎರಡನೇ ಮೊಬೈಲ್ ತಾಂಡಿರೋದು. ಅವರು AC ರೂಮ್ ಮೇಲೆ ಕೂತ್ಕೊಂಡು ಲಕ್ಷಾನ್ಗಟ್ಲೆ ಏನು ಸ್ಯಾಲ್ರಿ ತಗಂತಾರ. ನಮ್ಮ ಹೆಣ್ಮಕ್ಳು ಬಿಸಿಲಲ್ಲಿ ರಾತ್ರಿ ಆದ್ರೂ ಅವರೆಲ್ಲ ಕೂಡ ಜನಗಳ ಮಧ್ಯೆ ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ ಒಂದು ಭದ್ರತೆ ಇಲ್ಲಾರ್ದಂಗಾನೆ ಆ ಸ್ಥಿತಿ ಒಳಗಡೆ ಇದಾರೆ, ಕೆಲಸ ಮಾಡ್ತಾರ ಅಂತಂದೇಳಿ ನಾವು ಹೇಳಿದ್ರೆ ನಡವಳಿಕೆ ಮಾಡಿದೀವಿ, ಮಾತಾಡಿದೀವಿ ಅಂತ ಹೇಳೋರೆ. ಅಂದ್ರೆ ನಮ್ಗೆ 5,000 ಗೌರವಧನ ಅಂತ ಕೊಡ್ತಾ ಇದ್ದಾರೆ. ಆದ್ರೆ ನರೇಗಾದಲ್ಲಿ 316 ರೂಪಾಯಿ, ಅಂದ್ರೆ 316 ಕೊಟ್ರು ಒಂದಿನೆಲ್ಲ ಏನ್ ಕೆಲಸ ಮಾಡಂಗಿಲ್ಲ ಅವರು. ಏನಪ್ಪಾ ಅಂದ್ರೆ 1 ಗುಂಡಿನ 2 ಗುಂಡಿನ ತೆಗೆದ್ರೆ ಅದು 316 ರೂಪಾಯಿ ಮುಗಿತೈತೆ. ಮತ್ತೆ ಬೇರೆ ಕೆಲಸ ನೋಡ್ಕೊಬಹುದು. ಅದರಲ್ಲಿ ನಮ್ಮಲ್ಲಿ ಎಲ್ಲಾ ಹಲವು ಇಲಾಖೆಗಳ್ನು ನಮಗೆ ತೊಡಗಿಸಿದ್ದಾರೆ. ಎಲ್ಲ ಇಲಾಖೆಯರು ಹೇಳಿದ್ರೆ ಒಂದು ಫೋನ್ ಕಾಲ್ ಅಷ್ಟೇ, ನಮಗೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡ್ತಿದ್ದಂಗೆ ನಾವು ಅವ್ರವ ಕೆಲಸಗಳು ಮಾಡಿಕೊಟ್ಬಿಡ್ಬೇಕು. ಏನಪ್ಪ ಅವ್ರ ಮನೆ ಎಲ್ಲನ ಇರಲಿ, ಹಳ್ಳಿ ಎಲ್ಲನ ಇರಲಿ, ಪ್ರತಿಯೊಂದು ಬೆಳಗ್ಗೆ ಫೋನ್ ಆನ್ ಮಾಡಿದ್ರೆ ಸಂಜೆ ಮಲಿಕೊಂಡ್ರು 10-11 ಗಂಟೆವರೆಗೂ ಮತ್ತೆ ಸರ್ವೆಗಳು ಇರ್ತಾವಲ್ಲ ಅದು ಸಹ ಫೋನಲ್ಲೇ ಮಾಡ್ತಾ ಇರ್ತೀವಿ. ನಮಗೆ ನಾವು ಬಡತನದ ಹೆಣ್ಮಕ್ಳು ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಬಡತನ ಹೆಣ್ಮಕ್ಳನ್ನೇ ನಮ್ಗೆ ಇಲ್ಲಿ ಸಂಜೀವಿನಿ ನೌಕರರು ಅಂತ ತಾಂಡಿರ್ತಾರೆ ಪಂಚಾಯತಿ ಒಕ್ಕೂಟದಲ್ಲಿ. ಹಂಗಾಗಿ ನಮ್ಮ ಜೀವನ ರೂಪಿಸ್ಕೊಳಕ 5,000 ಸಾಲಲ್ಲ, MBKಗೆ LCRPಗೆ 2,500 ಸಾಲಲ್ಲ. ಮತ್ತೆ ಕೃಷಿ ಸಖಿ ಪಶು ಸಖಿ ಅವ್ರಿಗೂ 3,750 ಐತೆ, ಅವ್ರಿಗೂ ಸಾಲಲ್ಲ. ಸರ್ಕಾರ ಇದೊಂಚೂರು ಗಮನದಲ್ಲಿ ಇಟ್ಕೊಂಡು ಮಹಿಳೆಯರು ಕೆಲಸ ಮಾಡೋದು ನೋಡಿ ಅವ್ರನ್ನ ಒಂದು ವೇತನ ನೀಡಬೇಕು ಅಂತ ನಾನು ಮನವಿ ಕೇಳ್ಕೊಂತ ಇದ್ದೀನಿ. ಬೇಕು ಅಂದ್ರೆ ನಮಗ ಒಂದು ಮರ್ಯಾದೆ ಸಿಕ್ಕಂಗಾಗತ್ತೆ. ಅದಕ್ಕೆ ನಮಗೆಲ್ಲ ರೆಸ್ಪೆಕ್ಟ್ ಕೊಡ್ತಾರ ಅನ್ನುವಂಥ ಉದ್ದೇಶ. ಆದೇಶ ಕಾಪಿ ಬರಬೇಕು, ನಮ್ದು ಪೇಮೆಂಟ್ ನಮ್ಮ ನೇರಕ್ಕೆ ನಮ್ಮ ಖಾತೆಗೆ ಬರಬೇಕು. ಅಧ್ಯಕ್ಷರ ಕೈಲೇ ಸಹಿ ಮಾಡಿಸ್ಕೊಂಡು ಅಂದ್ರೆ ಅವರು ಒಂಥರ ನಮ್ಮನ್ನು ನೋಡ್ತಾರ. ಅದಕ್ಕೆ ಅದು ಬೇಡ, ನೇರ ನಮ್ಮ ಖಾತೆಗೆ ಅಮೌಂಟ್ ಬರಬೇಕು, ಆದೇಶ ಪತ್ರ ಒಂದು ಬರಬೇಕು, ಹೊಳ್ಳೆ ನಮಗೊಂದು ID ಕಾರ್ಡ್ ಒಂದು ಕೊಡಬೇಕು. ಈ ಥರ ಎಲ್ಲ ನಮಗೆ ಬೇಡಿಕೆಗಳು. ನಾವು ಸಂಜೀವಿನಿಯಲ್ಲಿ ವರ್ಕ್ ಮಾಡ್ತಾ ಇದೀವಿ, LCRPಯಾಗಿ ವರ್ಕ್ ಮಾಡ್ತಾ ಇದೀವಿ ಸರ್. LCRPಗೆ ಏನಂತ ಅಂದ್ರೆ 10 ದಿನ ಕೆಲಸ ಅಂತ ಇದ್ದಾರೆ, ತಿಂಗಳು ಪೂರ್ತಿ ಕೆಲಸ ಮಾಡಿಸ್ತಾ ಇದ್ದಾರೆ, 2,500 ಕೊಡ್ತಾ ಇದ್ದಾರೆ. ಅದು ಏನೇನಕ್ಕೂ ಅಲ್ಲ, ಅದು ಗೌರವಧನ ಅಂತ ಕೊಡ್ತಾ ಇದ್ದಾರೆ. ಬಟ್ ನಮಗೆ ಗೌರವಧನ ಅಂದ್ರೆ ಈಗ ವೇತನ ಅಂತ ಕೊಟ್ರೆ ನಮ್ಗೊಂದು ವ್ಯಾಲ್ಯೂ ಇರುತ್ತೆ. ಇವಾಗ ಎಲ್ಲಾದ್ರೂ ಹಳ್ಳಿಗಳ ಕಡೆ ಹೋದ್ರೆ ಗೌರವಧನಕ್ಕೋಸ್ಕರ 2,500ಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಡಬೇಕು. ಬೆಳಗ್ಗೆಯಿಂದನೂ ಸಂಜೆವರೆಗೂ ಕೆಲಸ ಕೊಡಬೇಕು. ಅವ್ರು ಯಾವಾಗ ಹೇಳ್ತಾರೋ ಅವಾಗೆಲ್ಲ ನಾವು ಇದು ಮಾಡ್ಬೇಕು. ಸರ್ವೆ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ಹಳ್ಳಿಗಳಿಗೆ ಹೋಗ್ಬೇಕು. ಅವ್ರು ಕೊಡೋ 2,500 ನಮಗೆ ಹಳ್ಳಿಗಳಿಗೆ ಹೋಗೋ ಬಸ್ ಚಾರ್ಜಿಗೆ ಸಾಕಾಗ್ತಾ ಇಲ್ಲ. ಹಂಗಾಗಿ ನಾವೇನಾಗಿದ್ವಿ ಇವತ್ತು MD ಹತ್ರ ಮನವಿ ಕೊಟ್ಟಿದ್ವಿ. ನಮಗೆ ಒಂದು ID ಕಾರ್ಡು, ಒಂದು ಇನ್ಸೂರೆನ್ಸ್, ಒಂದು ಮೊಬೈಲಿಗೆ ಫ್ರೀ ಕರೆನ್ಸಿ, ಇದನ್ನೆಲ್ಲ ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು MD ಅವ್ರ ಹತ್ರ ಮಾತಾಡಿದೀವಿ. ಮತ್ತೆ ಅದಕ್ಕೊಂದು ಮನವಿನೂ ಕೊಟ್ಟಿದೀವಿ ಸರ್. ಅದು ಏನ್ ಮಾಡ್ತಾರೋ ಕೇಂದ್ರ ಸರ್ಕಾರ ಆಗ್ಬೋದು, ಇಲ್ಲ ಸರ್ಕಾರ ಆಗ್ಬೋದು, ಏನ್ ಮಾಡುತ್ತೋ ಗೊತ್ತಿಲ್ಲ. ಅವ್ರ ಗಮನಕ್ಕೆ ಒಂಚೂರು ತಗೊಂಡು ಬಡ ಹೆಣ್ಮಕ್ಳುಗಳಿಗೆ ಒಂಚೂರು ಮುಂದೆ ತರಬೇಕು ಅನ್ನೋದು ಒಂದು ನಮ್ಮದು ಬೇಡಿಕೆ ಸರ್. ಅಷ್ಟೇ. ನಾನು LCRP ಕೆಲಸ ಮಾಡ್ತಾ ಇದ್ದೀನಿ ತುಮಕೂರು ತಾಲೂಕು ಪಂಚಾಯತಿಯಿಂದ. ನಾನು ಕೆಸರುಮಡಲ್ಲಿ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾ ಇದ್ದೀನಿ. 2,500 ಸಂಬಳ ಕೊಡ್ತಾರೆ ನಮಗೆ. 2,500 ಸಂಬಳ ಕೊಟ್ರೆ ನಾವು ರಾತ್ರಿ ನೈಟಲ್ಲೇ ಸರ್ವೆ ಮಾಡಬೇಕು. ಬೆಳಗ್ಗೆ ಹೊತ್ತು ಸರ್ವರ್ ಸಿಗಲ್ಲ ಅಂತ ಅಂದ್ಬಿಟ್ಟು ನೈಟಲ್ಲೇ ಮಾಡಬೇಕು. 12 ಗಂಟೆ ಆಗಲಿ 1 ಗಂಟೆ ಆಗಲಿ ನಾವು ಮೊಬೈಲಲ್ಲಿ ಸರ್ವೆ ಮಾಡಬೇಕು. ಮೊಬೈಲ್ ಕೆಟ್ಟು ಹೋಗ್ತಾ ಇದಾವೆ. ಈಗಾಗಲೇ ಎರಡನೇ ಮೊಬೈಲ್ ತಾಂಡಿರೋದು. ಇವ್ರು ಕೊಡೋದು 2,500 ಸಂಬಳಕ್ಕೆ ಯಾರನ್ನ ಮಂತ್ರಿನೇ ಬರಲಿ, ಸಚಿವರು ಬರಲಿ, ಇಲ್ಗೋಗ್ರಿ ಕರ್ಕೊಂಡು ಹೋಗ್ರಿ ಅಂತಾರೆ. ಅಲ್ಲಿ ಕೂತ್ಕೊಂಡೋಗಿ ಒಂದು ಚೇರು ಇಲ್ಲ, ನಮಗೆ ಏನೂ ಇಲ್ಲ. ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲ ಕಿತ್ತಾಡ್ ಸಾಯ್ತಾರೆ ಹೊರತಾಗಿ ಹಿಂಗೆ ಬರ್ರಮ್ಮ ಹಿಂಗೆ ಹೋಗ್ರಮ್ಮ ಅಂತ ಯಾರು ನಮಗೆ ಹೇಳ್ಕೊಡೋರಿಲ್ಲ, ಏನೂ ಇಲ್ಲ. ಆಮೇಲೆ ಎಲ್ಲಾದ್ರೂ ಹೋದಾಗ LCRP ಅಂದ್ರೆ ಏನು ಅಂತ ಕೇಳ್ತಾರೆ ಹೊರತಾಗಿ MBK ಅಂದ್ರೆ ಏನು ಅಂತ ಕೇಳ್ತಾರೆ. ಆಮೇಲೆ ಕೃಷಿ ಸಖಿ ಯಾರು, ಪಶು ಸಖಿ ಯಾರು ಅಂತ ಕೇಳ್ತಾರೆ ಹೊರತಾಗಿ ನಮ್ಗೊಂದು ಗೌರವ ಕೊಡಲ್ಲ. ನಿಂತ್ಕೊಂಡಮ್ಮ ಸೈಡ್ಗೆ ನೀವು ಸಂಘದವ್ರು ಅಂತಾರೆ ಹೊರತಾಗಿ ನಮ್ಮ LCRP MBK ಅಂತ ಯಾರು ಗುರ್ತಿಸಲ್ಲ. ಅದೊಂದು ಗುರ್ತಿಸ್ಬೇಕು. ನಮಗೆಲ್ಲ ಕೂಡ ಐಡೆಂಟಿ ಕಾರ್ಡ್ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. ನಮಗೆಲ್ಲ ಕೂಡ ಸಮವಸ್ತ್ರ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. ಮತ್ತೆ ನಮಗೆಲ್ಲ ಕೂಡ ಏನು ನಾವು ಕೆಲಸ ಮಾಡಿದಂತ ನಮ್ಮ ವೇತನದ ಚೆಕ್ ಯಾರೋ ಒಬ್ಬ ಒಕ್ಕೂಟದ ಅಧ್ಯಕ್ಷರ ಕಡೆ ಕೊಡ್ತೀವಿ ಅಂತ ಹೇಳಿ ಇತ್ತು. ನಾವು ಹೇಳಿದ್ವಿ ಇಲ್ಲ, ಅದು ಹಂಗಾಗಬಾರ್ದು, ನಮ್ಮ ಅಕೌಂಟಿಗೆ ಕೊಡಬೇಕು ಅಂತ ನಾವು ಕೇಳಿದ್ವಿ. ಅದನ್ನ ಕೂಡ ಅವ್ರು ಒಪ್ಕೊಂಡಿದ್ರು. ಇನ್ನು ಹಲವಾರು ಬೇಡಿಕೆಗಳನ್ನ ಅವ್ರು ಒಪ್ಕೊಂಡಿದ್ರು. ಆದ್ರೆ ಅವ್ರು ಒಪ್ಕೊಂಡಂತ ಕೆಲವು ಎಲ್ಲಾ ಬೇಡಿಕೆಗಳು ಯಾವುದು ಒಂದು ಕೂಡ ಇದುವರೆಗೆ ಜಾರಿ ಆಗಿಲ್ಲ. ಮತ್ತೆ ಬಜೆಟ್ನಲ್ಲಿ ಕೂಡ ಬರ್ತತಿ ಅಂತ ನೋಡಿದ್ರೆ ನಮಗೆ ಬಜೆಟ್ನಲ್ಲಿ ಬರಲಿಲ್ಲ. ಈ ಸ್ಕೀಮ್ನಲ್ಲಿ ದುಡಿಯುವಂತ ಹೆಣ್ಮಕ್ಳ ಸಂಖ್ಯೆ ಸುಮಾರು 35,000 ಜನ ಇದ್ದಾರೆ.
ಈ 35,000 ಜನದ ಮಹಿಳೆಯರ ಬದುಕನ್ನ ಇವತ್ತು ಬೀದಿ ತಂದಿಟ್ಟಿರ್ತಕ್ಕಂಥದ್ದನ್ನ ನಾವು ಒಪ್ಪೋದಿಲ್ಲ. 1 ತಿಂಗಳಾಗೈತಿ ನಾವು ಹೋರಾಟ ಮಾಡಿ, ಮತ್ತೆ 1 ತಿಂಗಳ ಮತ್ತೊಂದ್ಸರಿ ನಾವು ಬಂದಿದ್ವಿ. ಅಂದ್ರೆ ನಮ್ಮ ಬದುಕಿನ ಪ್ರಶ್ನೆ ಎಷ್ಟು ಸೀರಿಯಸ್ ಇರ್ಬೋದು ಅನ್ನೋಂಥದ್ದನ್ನ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ. ಹಂಗಾಗಿ ಇವತ್ತು ಎಂ ಡಿ ಮೇಡಮ್ ಬಂದು ಏನು ಕೂಡ ಹೇಳಲಾರ್ದಂಗೆ ಹೋಗ್ತಿದಾರೆ. ಅವರೊಬ್ಬ ಮಹಿಳೆ, ಅವರು AC ರೂಮ್ ಮೇಲೆ ಕೂತ್ಕೊಂಡು ಲಕ್ಷಾನ್ಗಟ್ಲೆ ಏನು ಸ್ಯಾಲ್ರಿ ತಗಂತಾರ. ನಮ್ಮ ಹೆಣ್ಮಕ್ಳು ಬಿಸಿಲಲ್ಲಿ ರಾತ್ರಿ ಆದ್ರೂ ಅವರೆಲ್ಲ ಕೂಡ ಜನಗಳ ಮಧ್ಯೆ ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ ಒಂದು ಭದ್ರತೆ ಇಲ್ಲಾರ್ದಂಗನೆ ಆ ಸ್ಥಿತಿ ಒಳಗಡೆ ಇದಾರೆ, ಕೆಲಸ ಮಾಡ್ತಾರ ಅಂತಂದೇಳಿ ನಾವು ಹೇಳಿದ್ರೆ ಅವ್ರು ಕಿವಿ ಮೇಲೆ ಹಾಕಿ ಹೇಳಲಾರ್ದಂಗೆ ಹೋಗಿದ್ದೈತಲ್ಲ, ಅದು ನಾವು ಖಂಡಿಸ್ತೀವಿ.